ಸಂಕೃತವಾಗಿ ಮುಗಿಸ್ಬಿಡ್ತಾರೆ. ಅರ್ಜುನ ಕೃಷ್ಣನ ಕೇಳಿದಂತೆ, ಪ್ರಪಂಚದಲ್ಲಿ ಪುಣ್ಯಾತ್ಮರಂಬವ್ರು ಯಾರು, ಇದರಲ್ಲಿ ಏನು ಸುಖ ಅದ, ನಾವು ಯಾವ ರೀತಿ ಇರಬೇಕು ಅಂದಾಗ, ನೀನು ಒಳ್ಳೆಯದು ಕೆಟ್ಟದ್ದು ತಿಳ್ಕೊಂಡು ಒಳ್ಳೆ ನಡೆಯಿಂದ ನಡೆದ್ರೆ ಸಾಕು. ಆಯಿತು, ಅದು ಎಲ್ಲೇನಾದ್ರು ಜಗತ್ತಿನಾಗ ನಾನಾ ವಿಧ ಆದ ಅರ್ಜುನ ಜಗತ್ತು, ಅದನ್ನು ನಾವು ಎಷ್ಟು ತಿರುಗಿ ನೋಡಿದರೂ ಕಡಿಮೆ. ಆಯಿತು ಬಾ ಹೋಗೋಣ ಅಂತ ಆತನೊಂದು ಹುಡುಗನ ಮಾಡಿಕೊಂಡು ತಾನು ಹೊಂಟ. ಹೋಗಿ ಅದು ಭಿಕ್ಷುಕರಂತೆ ಹೋದ್ರು, ದೊಡ್ಡ ಶ್ರೀಮಂತನ ಮನೆಗೆ ಹೋದ್ರು. ಹೋಗಿ ಭಿಕ್ಷಾಂದೇಹಿ ಅಂತ ಕೃಷ್ಣ ಅಂದಾಗ ಅವನಂದ, ರೇ ಸುಳೆ ಮಕ್ಕಳೇ, ಹಾಳಾಗಿರೋದಲ್ಲಿ ಇಬ್ಬರು ದುಡ್ಕೊಂಡು ತಿನ್ನೋದು ಬರೋದಲ್ಲೇ ನಿಮ್ಗೆ. ಹಾಗೆ ಸ್ವಾಮಿ, ನಾವು ಹೆಂಗೂ ಇರ್ಬೋದು, ಪರಮಾತ್ಮ ಇದೇ ಮನಸ್ಸು ಕೊಟ್ಟ ನಮ್ಗೆ, ಅದಕ್ಕೆ ಬೇಡಕತ್ತೀವಿ. ಹೈ, ನಿಮ್ಮಂಥವ್ರಿಗೆ ನೀಡಿದ್ರೆ ದೇವ್ರ ಮೆಚ್ಚಲಿಕ್ಕಲ್ಲ. ಇದು ಭಾಳ ನೀವು ಕೆಟ್ಟವ್ರು ಒಳ್ಳೆಯವರೆಲ್ಲ ನಡೀರಿ ಅಂತ ಬೈದು ಕಳಿಸ್ಬೋದು. ಶ್ರೀಕೃಷ್ಣ ಸುಮ್ಮನೆ ಬರ್ಬೇಕಲ್ಲ, ತಥಾಸ್ತು ಅಂದ ಬಂದು. ಅರ್ಜುನ ಸಿಟ್ಟು ಬಂದ್ಬಿಡ್ತು, ಏನು ಸ್ವಾಮಿ ಅಂಥವನಿಗೆ ತಥಾಸ್ತು ಅಂತೀರಲ್ಲ ನೀವು, ಸುಮ್ಮನೆ ಬಾ ಹೋಗೋಣ. ಕೆಲವು ದೂರ ನಂತರ ಒಬ್ಬ ಮುಕ್ತಿನ ಮುದುಕ ಸ್ವಾಮಿ ಪರಮಾತ್ಮ ನಾರಾಯಣ ಶ್ರೀಕೃಷ್ಣ ಅಂತ ಮಿಡಿಕೆ ಅಂತ ಬಂದ. ಇವರಿಬ್ಬರು ಬಂದು ನೋಡಿ, ನಮಸ್ತೆ ಸ್ವಾಮೀಜಿ, ನಮಸ್ತೆ, ಒಳ್ಳೆಯದಾಗಲಿ. ಆಯ್ತು ಸ್ವಾಮಿ, ಈ ಜೋಳಿಗೆಗೆ ಇವತ್ತು ಯಾರೂ ನೀಡಿದ್ದರೆ ನಿಮಗಾದರೂ ಕೊಡ್ತಿದ್ದೆ, ಯಾರೂ ನೀಡಿಲ್ಲ, ಮತ್ತು ನೀನೇನು ಊಟ ಮಾಡ್ತಿದ್ದಿ? ಒಂದು ದಿವಸ ಇಲ್ಲದ್ರೆ ಇಲ್ಲ, ಯಾರೂ ನೀಡಿಲ್ಲ ಅಷ್ಟೇ. ನೀಡಿದಂತೆ ನಮಗೆ ನೀಡಲಾರ್ದ ಕೊಡೋಮಂತೆ, ನಿಮಗೆ ಕೊಡೋಕ್ಕಿದ್ದಂಗೆ ಆಗ್ತೇನೆ. ಇದೇ ದೊಡ್ಡ ಚಿಂತೆ. ಆಗೇನು ಚಿಂತೆ ಮಾಡಿಬಿಡಪ್ಪ, ಒಳ್ಳೆಯದು. ಆಯ್ತು ಸ್ವಾಮಿ, ಹಿಂಗಾದ್ರೆ ಹೆಂಗ, ನೀವು ಹಂಗೆ ಹೋಗಂಗೆ ಆಗಲಿ, ನಾವು ಬರ್ತೀವಿ, ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ರು ಬಂದು. ತಥಾಸ್ತು. ಅರ್ಜುನ ಸಿಟ್ಟು ಬಂದು, ಏನು ಸ್ವಾಮಿ ಅವನಿಗೆ ಅಷ್ಟೇ ಇರಲಂದು, ಇದನ್ನ ತಥಾಸ್ತು ಅಂತಿದ್ದಿ, ಏನು ಸಿಕ್ಕಿಲ್ಲ ಅಂತಾನ, ನಾಳೆ ಯಾರಾದರೂ ನೀಡ್ಲಂತನ ಯಾಕೆ ಆಶೀರ್ವಾದ ಮಾಡಬಾರ್ದು ನೀನು ಅಂದ. ದಡ್ಡ ನೀನು ಏನಂದ. ಅವನು ಅದನ್ನೇ ನೋಡ್ಕೊಂತ ಅಷ್ಟೇ ಇದ್ದು, ಇನ್ನಿಷ್ಟು ಈಗ ಶರಣಪ್ಪನವ್ರು ಹೇಳಿದ್ರು ಕತ್ತೆಲ್ಲ ದೊಡ್ಡದಾಗಿತ್ತು ಅಂತ. ಹಂಗೆ ಅವನು ನಾವು ಹೇಳಿದ್ರು ತಿಳ್ಕೊಳ್ಳೋನಲ್ಲ. ಈ ಮುದುಕಿಗೆ ಇವತ್ತು ಸಿಕ್ಕಿಲ್ಲ, ನಾಳೆ ಸಿಕ್ಕಿಲ್ಲ, ನಾಳೆ ನನ್ನ ಕಡೆ ಬರ್ತೇನಲ್ಲ. ಇದು ಒಳ್ಳೇದು ಹೌದಾ ಅಲ್ಲ? ಅದಕ್ಕೆ ಈ ರೀತಿ ಇರಲಿ. ಜಗತ್ತು ನಾನಾ ರೀತಿ ಆದ, ನೀನು ತಿಳಿದಿದ್ದೀಗ ಜಗತ್ತಿನೊಳಗೆ ನಾನು ದೊಡ್ಡದ ಅಂತ. ಆದರೂ ನಾವು ಎಲ್ಲರೂ ನೋಡ್ಕೊಂಡು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕಾಗ್ತದಪ್ಪ. ಅತಿ ಆದದ್ದು ಅಜೀರ್ಣ ಅಂತ. ಅದಕ್ಕೆ ಏನೇ ಇರಲಿ, ನಾವು ಯಾವಾಗಲೂ ಒಳ್ಳೆಯದನ್ನು ಮಾತ್ರ ಕೇಳಿ ಸ್ವಲ್ಪ ನೆನಪಿಡಬೇಕು. ಕೆಲವು ವಿಷಯ ಗೊತ್ತಿದ್ರೂ ಕೂಡ ಒಂದು ಮಾತು ಎರಡು ಮಾತನ್ನು ಸಿಗ್ತವ, ಬೇರೆ ಮಾತು ಅಂತೇಳಿ ತಿಳ್ಕೊಳ್ಳೋಕೆ